ಸೀಡ್ಲಿಂಗ್ಸ್ ಕೊಟ್ಟಾರ ಹೇಳಿದ್ರು, ನೀವು ನಿಮ್ಮಲ್ಲಿ ಬೆಳೆಯೋಕೆ ಆಗೋದಿಲ್ಲ ಅಂತ ಹೇಳಿದರು. ಅವ್ರಿಗೆ ಚಾಲೆಂಜ್ ಮಾಡಿ ಬಂದಿದ್ವಿ ನಾವು. ಬೆಳೆದು ತೋರಿಸಿ ನಿಮಗೆ ಫಸ್ಟ್ನೇ ವರ್ಷದಲ್ಲಿ ಹಣ್ಣು ಬೆಳೆದು ತೋರಿಸ್ತೀವಿ ನಿಮಗೆ ಅಂತೇಳಿ ಚಾಲೆಂಜ್ ಮಾಡಿ ಬಂದಿದ್ವಿ. ನಿಮಗೆ ಅದರಲ್ಲಿ ಬೇಕಾದಷ್ಟು ಇಳುವರಿ ತೆಗಿಬೋದು ಫಸ್ಟ್ನೇ ವರ್ಷದಿಂದಲೇ. ಆದಾಯನೂ ಚೆನ್ನಾಗಿ ಬರುತ್ತೆ. ಆದಾಯ ಚೆನ್ನಾಗಿ ಬಂದಮೇಲೆ ಮಾಡೋಕ್ಕೆ ಬಂದಿರೋದೇನಿದೆ, ಆರಾಮಾಗಿ ಮಾಡ್ಬೋದು. ನಾವು ಆಕರ್ಷಿತರಾಗೋ ಕಾರಣನೇ ಇದಕ್ಕೆ ಕಡಿಮೆ ನೀರು ಅನ್ನೋದು ಒಂದು. ಆಮೇಲೆ ಮೇಂಟೆನೆನ್ಸ್ ಫ್ರೀ, ಯಾವುದೇ ಲೇಬರ್ ಬೇಕಿಲ್ಲ. ಮನೇಲಿ ಒಬ್ಬರಿದ್ದರೆ ಅವರೇ ಒಂದು ವಾರಕ್ಕೆ ಒಂದು ಟೈಮ್ ಅದು ತೋಟದಲ್ಲಿ ಹೋಗಿಬಿಟ್ಟು ಅದು ಬಂದಿರೋ ಬಡ್ಸ್ನ ಒಂದು ಟೈಮ್ ಕಟ್ಟಿಬಿಟ್ಟು ಅದಕ್ಕೇನು ಜ್ಯೂಸು ಒಂದು ಟೈಮ್ ಡ್ರಿಪ್ಪಲ್ಲೇ ಕಳಿಸ್ಬಿಟ್ರೆ ಮುಗೀತು. ಬಹು ಬೇಡಿಕೆಯ ಡ್ರ್ಯಾಗನ್ ಫ್ರೂಟ್ಗೆ ಮಾರುಕಟ್ಟೆಯಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ರೈತರು ಈ ಹಣ್ಣಿನ ಕೃಷಿ ಮಾಡಿ ಒಳ್ಳೆ ಲಾಭನೇ ಗಳಿಸ್ತಾ ಇದ್ದಾರೆ. 1 ಎಕರೆ ಡ್ರ್ಯಾಗನ್ ಫ್ರೂಟ್ ನೀವು ಬೆಳೆದ್ರೆ 5 ಲಕ್ಷ ನಿಮ್ಮ ಜೇಬಿಗೆ ಬರುತ್ತೆ. ನೀವು ಡ್ರ್ಯಾಗನ್ ಫ್ರೂಟ್ ಕೃಷಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈಗಾಗಲೇ ಡ್ರ್ಯಾಗನ್ ಫ್ರೂಟ್ ಕೃಷಿಯಲ್ಲಿ ಯಶಸ್ಸು ಮತ್ತೆ ಲಾಭ ಇವೆರಡು ಕೂಡ ಗಳಿಸಿರುವ ದಾವಣಗೆರೆಯ ಒಬ್ಬ ಯುವ ರೈತ ಪ್ರಶಾಂತ್ ಕುಮಾರ್ ಅವರು ಅವರ ಸ್ವಂತ ಅನುಭವವನ್ನ ನಿಮ್ ಜೊತೆ ಹಂಚ್ಕೋತಾರೆ. ಇದರಿಂದ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಕೃಷಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಡ್ರ್ಯಾಗನ್ ಕೃಷಿ ಏನಂದ್ರೆ ಅಂತೇಳಿ ಸ್ಟಾರ್ಟಿಂಗ್ ನಮಗೂ ಗೊತ್ತಾಗಲಿಲ್ಲ. ಇದು ಏನಿರ್ಬೋದು ಅಂಥೇಳಿ, ಇದು ಒಂದು ಹಣ್ಣಿನ ಬೆಳೆ ಅಂತೇಳಿ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗಲೇ ಗೊತ್ತಾಗಿದ್ದು. ಇದು ಯಾವ ಥರ ಹಣ್ಣು ಬಿಡುತ್ತೆ, ಯಾವ ಥರ ಇದಾಗುತ್ತೆ ಅಂತ ನಮಗೆ ಅದ್ರದ್ದು ಕಲ್ಪನೆಯೂ ಇದ್ದಿಲ್ಲ. ಅದನ್ನು ನೆಕ್ಸ್ಟು ಒಂದು ಫ್ಲ್ಯಾಟ್ ವಿಸಿಟ್ ಮಾಡಲೇಬೇಕು, ಇದು ನೋಡ್ಕೊಂಡು ಬಂದು ನಾವು ಮಾಡಲೇಬೇಕು ಅಂತೇಳಿ ಫ್ಲ್ಯಾಟ್ ವಿಸಿಟಿಗೆ ಹೋದ್ವಿ. ಆದ ನಂತರನೇ ಗೊತ್ತಾಗಿದ್ದು ಡ್ರ್ಯಾಗನ್ ಅನ್ನೋದು ಒಂದು ಹಣ್ಣು. ಅದನ್ನು ಈ ಥರ ಅದೊಂದು ಕ್ಯಾಕ್ಟಸ್ ತಳಿಗೆ ಸೇರಿದ್ದು ಒಂದು ಬೆಳೆ. ಅದು ನಮ್ಮ 42 ಡಿಗ್ರಿ ಸೆಂಟಿಗ್ರೇಟಲ್ಲಿ ಎಲ್ಲಾದರೂ ಬೆಳೀಬೋದು ಅಂತೇಳಿ ಅವಾಗಲೇ ಗೊತ್ತಾಗಿದ್ದು. ಆ ನಂತರನೇ ಡ್ರ್ಯಾಗನ್ ಕೃಷಿ ಮಾಡಬೇಕು ಅಂತ ಮನಸ್ಸು ಬಂದಿದ್ದು ನಮಗೆ. ಅಲ್ಲಿ ತನಕ ಡ್ರ್ಯಾಗನ್ ಕೃಷಿ ಅನ್ನೋದೇನಂತಲೇ ಗೊತ್ತಿದ್ದಿಲ್ಲ ನಮಗೆ. ಇಲ್ಲ ಸರ್, ಅದನ್ನ ಹಣ್ಣು ಬೆಳೆಯೋಕ್ಕೋಸ್ಕರ ಅದನ್ನ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿದ್ದಿರೋದಿಲ್ಲ. ಹಣ್ಣು ಸಪೋಸ್ ಹಣ್ಣಿದೆ, ಅದನ್ನ ಹೆಂಗೆ ಬೆಳಿಬೇಕು, ಅದನ್ನ ಯಾರ ಹತ್ರ ಕೇಳಿ ತಿಳ್ಕೊಬೇಕು, ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ. ನಾವು ಇದರಲ್ಲಿ ನಾವೇನು ಯಶಸ್ವಿ ಆಗ್ತೀವಿ ಇಲ್ಲ ಅನ್ನೋದು ಗೊತ್ತಿದ್ದಿಲ್ಲ. ಆಮೇಲೆ ಅವರ ಸೀಡ್ಲಿಂಗ್ಸ್ ಕೊಟ್ಟಾರ ಹೇಳಿದ್ರು, ನೀವು ನಿಮ್ಮಲ್ಲಿ ಬೆಳೆಯೋಕೆ ಆಗೋದಿಲ್ಲ ಅಂತ ಹೇಳಿದರು. ಅವ್ರಿಗೆ ಚಾಲೆಂಜ್ ಮಾಡಿ ಬಂದಿದ್ವಿ ನಾವು. ಬೆಳೆದು ತೋರಿಸಿ ನಿಮಗೆ ಫಸ್ಟ್ನೇ ವರ್ಷದಲ್ಲಿ ಹಣ್ಣು ಬೆಳೆದು ತೋರಿಸ್ತೀವಿ ನಿಮಗೆ ಅಂತೇಳಿ ಚಾಲೆಂಜ್ ಮಾಡಿ ಬಂದಿದ್ವಿ. ಅದೇ ಥರ ಫಸ್ಟ್ನೇ ವರ್ಷವೇ ಹಣ್ಣು ಬೆಳೆದ್ವಿ. ಅದು ಹಣ್ಣು ಬೆಳೆಯೋದು ನಮಗೆ ಭಾರಿ ಸಮಸ್ಯೆ ಅಂತ ಮಾಡಿದ್ವಿ. ಬಟ್ ಅದು ಸಮಸ್ಯೆ ಅಂಥದ್ದು ಎಂಥದೂ ಇಲ್ಲ. ಆರಾಮದಾಯಕವಾಗಿ ಬೆಳಿಬೋದು, ಯಾರಾದರೂ ಬೆಳಿಬೋದು, ಎಲ್ಲಾದರೂ ಬೆಳಿಬೋದು. ಆಲ್ಮೋಸ್ಟ್ ಮಳೆ ಜಾಸ್ತಿ ಆಗೋಂಥ ಪ್ರದೇಶದವ್ರು ಬಿಟ್ಟು ಇನ್ನಿದ್ದರು ಎಲ್ಲಾದರೂ ಬೆಳಿಬೋದು. ಅದರ ಬಗ್ಗೆ ಸಮಸ್ಯೆನೇ ಇಲ್ಲ. ಇದು ಮಲ್ಟಿಪರ್ಪಸ್ ಹಣ್ಣು ಅಂತಾರಲ್ಲ, ಆ ಥರ. ಇದರಲ್ಲಿ ಮಲ್ಟಿ ವಿಟಮಿನ್ಸ್ ಇದೆ, ಆಮೇಲೆ ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಆಮೇಲೆ ಒಮೆಗಾ 3 ಒಮೆಗಾ 6 ಅಂತ ವಿಟಮಿನ್ಗಳು ಹೇರಳವಾಗಿದೆ. ಈವನ್ ಭಾಳ ಜನ ನಾನ್ ವೆಜ್ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಅದರಲ್ಲಿ ಸಿಗುವಂಥ ವಿಟಮಿನ್ಸು ಈ ಹಣ್ಣಲ್ಲಿ ಸಿಗುತ್ತೆ. ಆದ ಕಾರಣ ಈ ಹಣ್ಣಿಗೆ ತುಂಬ ಯಥೇಚ್ಛವಾದ ಬೇಡಿಕೆ ಬಂದಿದೆ. ಮೊದಲು ಇದನ್ನ ವಿದೇಶದಿಂದಲೇ ಬರ್ತಿತ್ತು, ದೊಡ್ಡ ದೊಡ್ಡ ಮಾಲ್ಗಳಲ್ಲೇ ಇರ್ತಿತ್ತು. ಬೇರೆ ರೈತರುಗಳಿಗೆ, ಬೇರೆ ಕನ್ಸ್ಯೂಮರ್ಸ್ಗೆ ಗೊತ್ತಿದ್ದಿಲ್ಲ ಇದು ಹಣ್ಣಿನ ಬೆಲೆ. ಬಟ್ ಈಗ ಹಂಗಾಗ್ತಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿದೆ ಈ ಹಣ್ಣಿನ ಮಹತ್ವವೇನು, ಅದನ್ನ ತಿಂದರೆ ಏನಾಗುತ್ತೆ ಅಂತ ಎಲ್ಲ ಗೊತ್ತಾಗದ ಕಾರಣ ಈಗ ಅದ್ರ ಬೇಡಿಕೆ ಜಾಸ್ತಿ ಬಂದಿದೆ. ಹಂಗಾಗಿ ಸಂಚಲನ ಮೂಡಿಸ್ತಾ ಇದೆ ಈಗ ಸದ್ಯ. ಇದು ಯಾಕೆ ಮಾಡಬೇಕು ಅಂದರೆ, ಮೊದಲನೇದಾಗಿ ಲಿಮಿಟೇಷನ್ ನೀರು. ಈಗ ನೀರಿನ ಸಮಸ್ಯೆ ಇಲ್ಲೆಲ್ಲ ಇಡೀ ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲೂ ಕೆಲವೊಂದು ಜಾಗದಲ್ಲಿ ಭಾಳ ಸಮಸ್ಯೆ ಇದೆ. ಇದಕ್ಕೆ ಲಿಮಿಟೇಷನ್ ನೀರು ಹೇಗೆಂದರೆ, ಈ ಒಂದು 7 ಡೇಸ್ಗೆ ಒಂದು ಟೈಮ್ ಕೊಟ್ಟರೆ ಸಾಕು ನೀರು. ಆಮೇಲೆ ನೀರು ಕೊಡದೇ ಇದ್ದರೂ ಕ್ರಾಪ್ ಏನು ಹಾಳಾಗೋಗಲ್ಲ. ನಿಮಗೆ ಮತ್ತೆ ನೀರು ಸಿಕ್ಕ ಮೇಲೆ ಮತ್ತೆ ಅದನ್ನು ಅಲ್ಲಿಂದ ಮತ್ತೆ ಶುರು ಮಾಡ್ಕೋಬೋದು. ಗಿಡ ಏನು ಸಾಯೋದಿಲ್ಲ ಯಾವುದೇ ಕಾರಣಕ್ಕೂ. ಒಂದು ಫಸ್ಟ್ ಪಾಯಿಂಟು. ಸೆಕೆಂಡ್ ಒನ್ನು, ನಿಮಗೆ ಅದರಲ್ಲಿ ಬೇಕಾದಷ್ಟು ಇಳುವರಿ ತೆಗಿಬೋದು ಫಸ್ಟ್ನೇ ವರ್ಷದಿಂದಲೇ. ಆದಾಯನೂ ಚೆನ್ನಾಗಿ ಬರುತ್ತೆ. ಆದಾಯ ಚೆನ್ನಾಗಿ ಬಂದಮೇಲೆ ಮಾಡೋಕ್ಕೆ ಬಂದಿರೋದೇನಿದೆ, ಆರಾಮಾಗಿ ಮಾಡ್ಬೋದು. ಈಗ ಮಾಡೋದೇ ನಾವು ಆದಾಯ ಬರಲಿ ಅಂತಲೇ ಯಾವುದೇ ಬೆಳೆ ಆಗಲಿ ಮಾಡ್ತಿದ್ದೀವಿ. ಅದು ಆದಾಯ ಬಂದಮೇಲೆ ಅದನ್ನ ಯಾಕೆ ಬಿಡಬೇಕು, ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನಾವು ಆಕರ್ಷಿತರಾಗೋ ಕಾರಣನೇ ಇದಕ್ಕೆ ಕಡಿಮೆ ನೀರು ಅನ್ನೋದು ಒಂದು. ಆಮೇಲೆ ಮೇಂಟೆನೆನ್ಸ್ ಫ್ರೀ, ಯಾವುದೇ ಲೇಬರ್ ಬೇಕಿಲ್ಲ. ಮನೇಲಿ ಒಬ್ಬರಿದ್ದರೆ ಅವರೇ ಒಂದು ವಾರಕ್ಕೆ ಒಂದು ಟೈಮ್ ಅದು ತೋಟದಲ್ಲಿ ಹೋಗಿಬಿಟ್ಟು ಅದು ಬಂದಿರೋ ಬಡ್ಸ್ನ ಒಂದು ಟೈಮ್ ಕಟ್ಟಿಬಿಟ್ಟು ಅದಕ್ಕೇನು ಜ್ಯೂಸು ಒಂದು ಟೈಮ್ ಡ್ರಿಪ್ಪಲ್ಲೇ ಕಳಿಸ್ಬಿಟ್ರೆ ಮುಗೀತು. ಅದರಲ್ಲಿ ಎಂಥದ್ದು ಕೆಲಸ ಇಲ್ಲ. ಆರಾಮಾಗಿ ಹೋಗಿ ಒಂದಿನ ಭಾನುವಾರ ದಿನ ಹೋಗಿ ಫೀಲ್ಡ್ ವಿಸಿಟ್ ಮಾಡ್ಕೊಂಡು ಬರೋದು, ಅಷ್ಟು ಬಿಟ್ಟರೆ ನಿಂತದ್ದು ಇಲ್ಲ. ಇಷ್ಟೇ ಅದು. ಹಂಗಾಗಿ ನಾವು ಅದು ಮಾಡೋಕ್ಕೆ ಇದನ್ನ ಇಷ್ಟಪಟ್ಟಿದ್ದು. ಇದನ್ನು ನಾವು ಮಾಡ್ಬೇಕನ್ನೋ ಐಡಿಯಾನ ಫಸ್ಟು ಯೂಟ್ಯೂಬಲ್ಲಿ ನೋಡಿದ್ವಿ. ಇದು ಒಂದು ಬೆಳೆ ಐತಿ ಅಂತ ಗೊತ್ತಾಯಿತು. ಈ ಬೆಳೆ ಐತಿ ಅಂತ ನೋಡ್ಬೇಕಾದ್ರೆ ಇದನ್ನ ಹುಡುಕ್ಬೇಕು ಅಂತೇಳಿ ಭಾಳ ಕಷ್ಟಪಟ್ವಿ, ಇದನ್ನ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ. ಮೊದಲು ಬಿಜಾಪುರದಲ್ಲಿ ಒಬ್ರದ್ದು ಅಡ್ರೆಸ್ ಸಿಕ್ತು. ಅವ್ರನ್ನ ಹೋದ್ರೆ ಸಿಗುತ್ತೆ ಅಂತೇಳಿ ಫಸ್ಟ್ ಅಲ್ಲಿಗೆ ಹೋದ್ವಿ. ಅವರು ಅಲ್ಲಿಗೆ ಹೋದ್ಮೇಲೆ ಇದನ್ನು ಅಂಥ ಟೆಂಪ್ರೇಚರಲ್ಲೇ ಬೆಳೆದರೆ ನಮ್ಮಲ್ಲೇನು ಇದನ್ನ ಬೆಳೆಯೋದೇನು ದೊಡ್ಡ ವಿಚಾರ ಅಲ್ಲ, ಬೆಳಿಬೋದು ಅಂಥೇಳಿ ಬಿಜಾಪುರ ಬಿಟ್ಟು ನೆಕ್ಸ್ಟ್ ಮಹಾರಾಷ್ಟ್ರ ಹೋದ್ವಿ.
ಅಲ್ಲಿ ಹೋಗಿಬಿಟ್ಟು ಒಬ್ಬರು ರೈತರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಆ ರೈತರ ಹತ್ರನೇ ಸಸಿ ತೊಗೊಂಡು ಬಂದು ಇಲ್ಲಿ ಶುರು ಮಾಡ್ಕೊಂಡ್ವಿ. ಆಮೇಲಿಂದ ಏನು ನಮಗೇನು ಸಮಸ್ಯೆ ಅನಿಸ್ಲಿಲ್ಲ. ನವಂಬರಲ್ಲಿ ಸಸಿ ತಂದ್ವಿ, ಡಿಸೆಂಬರಲ್ಲಿ ಗಿಡ ನಾಟಿ ಮಾಡೇ ಬಿಟ್ವಿ. ನಾಟಿ ಮಾಡಿದ್ಮೇಲೆ ಆ್ಯಸ್ ಇಟ್ ಈಸ್ ಅದು ಬೆಳ್ಕೊಂತ ಬಂತು. ಅದು ನಮ್ಗೆ ಹೆಂಗೆ ಬಂತು ಅಂತಲೂ ನಮಗೆ ಗೊತ್ತಾಗಿಲ್ಲ, ಆ ಥರ ಬಂದೇ ಬಿಡ್ತದು. ಬೇರೆ ಬೆಳೆ ಮಾಡಿ ನಮಗೆಲ್ಲ ಅನುಭವ ಇದ್ದ ಕಾರಣ, ಅದರಲ್ಲೂ ದಾಳಿಂಬೆ ಬೆಳೆ ಕೃಷಿ ಮಾಡಿರೋರಿಗೆ ಈ ಬೆಳೆ ಮಾಡೋದೇನು ದೊಡ್ಡ ವಿಚಾರನೇ ಅಲ್ಲ. ಯಾಕಂದರೆ ಅದು ಅಷ್ಟು ಕಷ್ಟದ ಬೆಳೆ ದಾಳಿಂಬೆ ಮಾತ್ರ. ಇದು ಅದಕ್ಕೆ ಹೋಲಿಸ್ಕೊಂಡ್ರೆ 5% ಇದರಲ್ಲಿ ಕೆಲಸ ಇಲ್ಲ. ಹಾಗಾಗಿ ನಾವು ಸಮಸ್ಯೆನೇ ಅನಿಸ್ಲಿಲ್ಲ ಇದು ನಮಗೆ ಮಾಡಲಿಕ್ಕೇನು. ಡ್ರ್ಯಾಗನ್ನಲ್ಲಿ ನಿಮಗೆ ಮೊದಲನೇದಾಗಿ ಇದರಲ್ಲಿ ವಿಟಮಿನ್ಸು, ರಿಚ್ ಕಾರ್ಬೋಹೈಡ್ರೇಟ್ಸ್ ಇದೆ. ಅಂದರೆ ಅದು ಗುಡ್ ಕಾರ್ಬೋಹೈಡ್ರೇಟ್ಸೇ, ದೇಹಕ್ಕೆ ಎಂಥದ್ದು ಬೇಕೋ ಆ ಥರದ್ದು ಪ್ರೋಟೀನು ಕಾರ್ಬೋಹೈಡ್ರೇಟ್ಸ್ ಇದೆ. ಈಗ ಬೇರೆ ಬೇರೆದೆಲ್ಲ ತಿಂದ್ಬಿಟ್ಟು ದೇಹ ಹಾಳು ಮಾಡೋಕ್ಕಿಂತ ಈ ಹಣ್ಣಲ್ಲಿರೋ ವಿಟಮಿನ್ಸು ಪ್ರೋಟೀನು ತಿಂದ್ಬಿಟ್ರೆ ದೇಹ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಹಾಗಾಗಿ ಈಗಿನ ಜನ ಎಲ್ಲ ಗೂಗಲಲ್ಲೇ ಸರ್ ಮಾಡ್ತಿರೋದು. ಸರ್ಚ್ ಮಾಡಿದಾಗ ಅವ್ರಿಗೆ ಆ್ಯಸ್ ಇಟ್ ಈಸ್ ಯಾವ ಹಣ್ಣು ತಿಂದರೆ ಏನು ಸಿಗುತ್ತೆ ಅಂತ ಎಲ್ಲ ಗೊತ್ತಾಗಿದೆ. ಹಂಗಾಗಿ ಹಣ್ಣು ತುಂಬ ಮೂಮೆಂಟ್ ಇದೆ. ಈಗ ಹಣ್ಣಿನ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ, ಸಿಕ್ಕಾಪಟ್ಟೆ ಮೂಮೆಂಟ್ ಇದೆ. 7 ಇಂಚಸ್ ಇಲ್ಲ 8 ಇಂಚಸ್ ಕೊಡ್ತೀವಿ ಒಂದು ಸೀಡ್ಲಿಂಗು. ಅದನ್ನ 25 ರೂಪೀಸ್ ಒಂದು ಸೀಡ್ಲಿಂಗ್ಸ್ ಕೊಡ್ತೀವಿ. ಸಸಿ ಆದರೆ 35 ರೂಪೀಸಿಂದ 40 ರೂಪೀಸ್ ಕೊಡ್ತಾರೆ. ನಾವೆಲ್ಲ ಕಷ್ಟ ಅನುಭವಿಸಿದ್ದೀವಲ್ಲಣ್ಣ, ನಾವು ಹಂಗಾಗಿ ಕಡಿಮೆ ರೇಟಿಗೆ ರೈತರಿಗೆ ಕೊಡ್ತಿದ್ದೀವಿ. ಅದರಿಂದಲೇ ದುಡಿಬೇಕಂತೇನಿಲ್ಲ. ಇದು ಒಂದೇ ವಿಡಿಯೋಯಿಂದ ನೀವು ಡ್ರ್ಯಾಗನ್ ಫ್ರೂಟ್ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಡ್ರ್ಯಾಗನ್ ಫ್ರೂಟ್ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಈಗಲೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. 1.5 ಗಂಟೆಯ ಡ್ರ್ಯಾಗನ್ ಫ್ರೂಟ್ ಕೃಷಿ ಕೋರ್ಸು ನಿಮ್ಗೆ ಸಂಪೂರ್ಣ ಮಾಹಿತಿನ ನೀಡುತ್ತೆ. ನಮಸ್ಕಾರ. ಇವತ್ತು ಜಾಗತೀಕರಣ ಆದಂತೆಲ್ಲ ಜಗತ್ತಿನ ಅನೇಕ ಹಣ್ಣು ಹಂಪಲುಗಳು ನಮಗೆ ಪರಿಚಯ ಆಗ್ತಾ ಇದ್ದಾವೆ. ಕೇವಲ ಪರಿಚಯ ಆಗೋದು ಮಾತ್ರ ಅಲ್ಲ, ಇಲ್ಲಿಯೇ ಬೆಳೆಯುವಂಥದ್ದು ಸಹ ನಾವು ಕಾಣಬಹುದು. ಇದನ್ನ ಬಹಳ ಹಿಂದೆ ಡಿ.ಬಿ. ಗುಂಡಪ್ಪನವರ ಮಗನಾಗಿದ್ದ ಬಹಳ ದೊಡ್ಡ ಫೇಮಸ್ ಬಾಟನಿಸ್ಟ್ ಆಗಿರ್ತಕ್ಕಂಥ ಡಿ.ಜಿ.ಎಲ್. ಸ್ವಾಮಿ ಅವರು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಅಂತ ಒಂದು ಪುಸ್ತಕ ಬರೆದಿದ್ರು. ಯಾಕಂದ್ರೆ ನಾವು ಇಂದು ನಮ್ಮದೇ ಅಂತ ಹೇಳಿ ಬೆಳೆಸ್ತಾ ಇರತಕ್ಕಂಥ ಅನೇಕ ಹಣ್ಣುಗಳು, ಅದು ಅನಾನಸ್ ಇರ್ಬೋದು, ಅಥವಾ ಬೇರೆ ಬೇರೆ ನಿಮ್ಗೆ ದಕ್ಷಿಣ ಅಮೆರಿಕದಿಂದ ಬಂದಿರತಕ್ಕಂಥ ಅದು ಟೊಮೆಟೊ ಇರ್ಬೋದು, ಇನ್ಕ್ಲೂಡಿಂಗ್ ಮೆಣಸಿನಕಾಯಿ. ಚಿಲಿ ಅಂತಕ್ಕಂಥದ್ದು ಚಿಲೆ ದೇಶದಿಂದ ಬಂದಿರತಕ್ಕಂಥದ್ದು. ಅದು ನೆಲಗಡಲೆ ಇರ್ಬೋದು, ರಾಗಿ ಕೂಡ ಇಥಿಯೋಪಿಯಾದಿಂದ ಬಂದಿರತಕ್ಕಂಥದ್ದು. ಜಾಗತಿಕವಾಗಿ ಮನುಷ್ಯ ಒಂದು ಕಡೆ ಆಫ್ರಿಕಾದಿಂದ ಸುಮಾರು 70,000 ವರ್ಷ ಹಿಂದೆ ಹೊರಟ ಮೇಲೆ ಜಗತ್ತೆಲ್ಲ ಸುತ್ತಾಡಿದ್ದಾನೆ. ಅವನು ಎಲ್ಲೆಲ್ಲಿ ಹೋಗಿದಾನೋ ಅದನ್ನ ಅಲ್ಲಿ ಕಂಡಂತ ಆಹಾರಗಳನ್ನ ತನ್ನ ಭೂಮಿಗೆ ತರ್ತಕ್ಕಂಥದ್ದು. ಇದನ್ನ ಇನ್ನೊಂದು ರೀತಿಯಲ್ಲಿ ಕೊಲಂಬಿಯನ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಕೊಲಂಬಿಯನ್ ಅಂದ್ರೆ ಕೊಲಂಬಸ್ ಮೊದಲು ಅಮೆರಿಕವನ್ನು ಕಂಡು ಹಿಡಿದ ಮೇಲೆ ದಕ್ಷಿಣ ಅಮೆರಿಕದಲ್ಲಿ ಇದ್ದಂತ ಅನೇಕ ಆಹಾರ ಧಾನ್ಯಗಳನ್ನು, ಅದು ಮೆಕ್ಕೆಜೋಳ ಇರ್ಬೋದು, ಪೈನಾಪಲ್ ಇರ್ಬೋದು, ಆಲೂಗೆಡ್ಡೆ ಇರ್ಬೋದು, ಅಥವಾ ಈಗ ಫೇಮಸ್ ಆಗಿರ್ತಕ್ಕಂಥ ಕೀನ್ವಾ ಇರ್ಬೋದು, ಅದ್ರ ಜೊತೆಗೆ ಪಿಟಾಯ ಅಂತ ಏನಲ್ಲಿ ಕರಿತಾ ಇದ್ರು. ಈಗ ನಾವೇನ್ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂತೀವೋ, ಇದು ಕೂಡ ದಕ್ಷಿಣ ಅಮೆರಿಕಾದಲ್ಲಿ ಅತ್ಯಂತ ಹೆಸರುವಾಸಿ ಆಗಿರ್ತಕ್ಕಂಥ, ಹಿಂದೆ ಅನೇಕ ದೊಡ್ಡ ನಾಗರಿಕತೆಗಳಲ್ಲಿ ಬೆಳೆದು ಇಂಕಾ, ಮಾಯಾ, ಆಸ್ಟೆಕ್ ಅಂತ ಆ ನಾಗರಿಕತೆ ಜೊತೆ ಹೊಂದಿರತಕ್ಕಂಥ ಒಂದು ಹಣ್ಣು ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟಿನ ಹೆಸರು ಇತ್ತೀಚೆಗೆ ಬಂದಿತ್ತು. ಸಾಮಾನ್ಯ ಹೇಳೋದು ಒಂದು 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 59-60 ವರ್ಷ ಆಯ್ತು ಅಷ್ಟೇ ಈ ಹೆಸರು ಬಂದು. ಅದಕ್ಕೂ ಹಿಂದೆ ಇದಕ್ಕೆ ಪಿಟಾಯ ಅಂತ ಹೇಳಿದ್ದು. ಇದು ಡ್ರ್ಯಾಗನ್ ಫ್ರೂಟ್ ಅಂತಕ್ಕಂಥದ್ದು ಪಾಪಾಸು ಕಳ್ಳಿಯ ಒಂದು ಜಾತಿಯ ಹಣ್ಣು. ನಮ್ಮಲ್ಲಿ ಪಾಪಾಸು ಕಳ್ಳಿಯ ಹಣ್ಣನ್ನು ತಿನ್ನುವಂತ ಅಭ್ಯಾಸ ಭಾರತೀಯರಿಗೇನು ಹೊಸದಲ್ಲ. ಪಾಪಾಸು ತಿನ್ನೋದು ಹೇಳ್ತಾರೆ. ಇದೇ ಪಾಪಾಸು ಕಳ್ಳಿಯ ಹಣ್ಣನ್ನ ನಮ್ಮ ಆಫ್ರಿಕಾದ ಅನೇಕ ಬುಡಕಟ್ಟು ಜನಾಂಗದವರು ಕೂಡ, ಭಾರತದಲ್ಲೂ ಕೂಡ ಹೌದು, ಹಸಿವಾದಾಗ ಏನೂ ತಿನ್ನೋದಕ್ಕೆ ಸಿಗಲಿಲ್ಲ ಅಂದಾಗ ಪಾಪಾಸು ಕಳ್ಳಿ ಹಣ್ಣನ್ನು ತಿಂತಾ ಇದ್ರು. ಪಾಪಾಸು ಕಳ್ಳಿ ಹಣ್ಣು ನನಗೆ ಯಾರೋ ಒಬ್ರು ಮೊದಲ ಬಾರಿಗೆ ಪಾಪಾಸು ಕಳ್ಳಿ ಹಣ್ಣನ್ನ, ನಮ್ಮಲ್ಲೇ ಸಿಗ್ತಕ್ಕಂಥ ಕ್ಯಾಕ್ಟಸ್ ಫ್ರೂಟ್, ಅದು ಸೇಮ್ ಕೆಂಪು ಬಣ್ಣ ಇರ್ತದೆ. ಈ ಪಾಪಾಸು ಕಳ್ಳಿಯ ಹಣ್ಣನ್ನ ನಾನು ಮೊದಲು ತಂದಾಗ ಅದನ್ನ 1 ತಿಂಗಳು ಬೇಸಿಗೆ ಕಾಲದಲ್ಲಿ ಇಟ್ಟಿದ್ದೆ. ಒಂದು ಚೂರು ಮಾಡಿರ್ಲಿಲ್ಲ. ಒಂದು ದಿನ ಅದನ್ನು ಕಟ್ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ನೇರಳೆ ರೀತಿ ಇರತಕ್ಕಂಥ ರಸ ಸಿಮೆಂಟ್ ಮೇಲೆ ಬಿದ್ದಾಗ ಸಿಮೆಂಟಿನ ಮೇಲೆ ಅಂಟಿಕೊಂಡಂತ ಬಣ್ಣ ಎಷ್ಟು ಉಜ್ಜಿದ್ರೂ ಹೋಗ್ತಾ ಇರ್ಲಿಲ್ಲ. ಅದು ಏನ್ ಹೇಳುತ್ತೆ ಅಂದ್ರೆ ಹೇಳಿದ್ರೆ,
ಅಷ್ಟು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಅನೇಕ ಬಡವರು ಮತ್ತು ಆಫ್ರಿಕಾದ ಬುಡಕಟ್ಟು ಜನಾಂಗದವರು ಏನೂ ತಿನ್ನಕ್ ಸಿಕ್ಕಿಲ್ಲ ಅಂದ್ರೆ ಹಸಿವನ್ನ ಅಡಗಿಸಲು ಪಾಪಾಸ್ಕಳ್ಳಿ ಹಣ್ಣನ್ನು ತಿಂತಾರೆ. ಇದೇ ಪಾಪಾಸ್ಕಳ್ಳಿ ಹಣ್ಣನ್ನ ಬುಡಕಟ್ಟು ಜನಾಂಗದ ಜ್ಞಾನವನ್ನ ಬಳಸ್ಕೊಂಡು ಅಮೆರಿಕದಲ್ಲಿ ಹಸಿವು ಹೆಚ್ಚಾಗದಂತೆ ಬೊಜ್ಜನ್ನ ತಡೆಯಲಿಕ್ಕೆ ಹೂಡಿಯಾ ಅಂತ ಹೇಳಿ ಪಾಪಾಸ್ಕಳ್ಳಿಯ ಒಂದು ಹಣ್ಣನ್ನ ಅಲ್ಲಿ ಅವರು ನ್ಯೂಟ್ರಾಸ್ಯೂಟಿಕಲ್, ಆಧುನಿಕವಾಗಿ ಏನ್ ನಾವು ಹೊಸ ನಾಮಕರಣ ಮಾಡಿದೀವಲ್ಲ, ಪೌಷ್ಟಿಕಾಂಶಗಳ ಅಂಶವನ್ನ ಆಧುನಿಕ ರೀತಿಯಲ್ಲಿ ಫಾರ್ಮಾಸ್ಯೂಟಿಕಲ್, ಔಷಧಿ, ನ್ಯೂಟ್ರಾಸ್ಯೂಟಿಕಲ್, ನ್ಯೂಟ್ರಿಷನ್ ಮತ್ತು ಫಾರ್ಮಾಸ್ಯೂಟಿಕಲ್ ಎರಡನ್ನೂ ಒಟ್ಟು ಮಾಡಿ ನ್ಯೂಟ್ರಾಸ್ಯೂಟಿಕಲ್ ಅನ್ನೋ ಒಂದು ಪದ ಬರುತ್ತೆ. ಹಾಗೆ ಆ ನ್ಯೂಟ್ರಾಸ್ಯೂಟಿಕಲ್ ಆಗಿ ಈ ಪಾಪಾಸ್ಕಳ್ಳಿ ಹಣ್ಣನ್ನ ಅಮೆರಿಕದಲ್ಲಿ ಬೊಜ್ಜು ಕರಗಿಸೋದಕ್ಕೆ ಇವತ್ತು ದೊಡ್ಡ ಇಂಡಸ್ಟ್ರಿ ಆಗಿ ಬೆಳೀತದೆ. ಹಾಗಾಗಿ ಈ ಡ್ರ್ಯಾಗನ್ ಫ್ರೂಟ್ ಅಂತಕ್ಕಂಥದ್ದು, ಅಫ್ಕೋರ್ಸ್ ಈಗ ನಾವು ಇಲ್ಲಿ ತಿಂತಕ್ಕಂಥ ಡ್ರ್ಯಾಗನ್ ಫ್ರೂಟು ಹಳೆಯ ಒರಿಜಿನಲ್ ಪಾಪಾಸ್ಕಳ್ಳಿಗೂ ಇವತ್ತು ಗಾತ್ರದಲ್ಲಿ ದೊಡ್ಡದಾಗಿ ಬಂದಿರತಕ್ಕಂಥ ಡ್ರ್ಯಾಗನ್ ಫ್ರೂಟಿಗೂ ವ್ಯತ್ಯಾಸ ಇದೆ. ಡ್ರ್ಯಾಗನ್ ಫ್ರೂಟು ಇಷ್ಟು ದೊಡ್ಡದಾಗಿ ಇರಲಿಲ್ಲ ಹಿಂದೆ, ಬೀಜವು ಅದರಲ್ಲಿ ಸ್ವಲ್ಪ ದೊಡ್ಡದಾಗೇ ಇತ್ತು. ಈಗ ಇದು ಗಾತ್ರ ಹೆಚ್ಚಾಗಿದೆ. ಇದರಲ್ಲೂ ತರತರದ, ಇದರಲ್ಲಿ ಸುಮಾರು ತರ, ನಾನೇ ನೋಡಿದ ಹಾಗೆ ಅದರೊಳಗಡೆ ಬಿಳಿ, ಪಿಂಕ್ ಇರ್ತಕ್ಕಂಥದ್ದು ಬೇರೆ ಬೇರೆ. ಅದ್ರ ಮೊದಲು ನಾವು ಥೈಲ್ಯಾಂಡು ಅಥವಾ ಸಿಂಗಪೂರ್, ಮಲೇಷಿಯಾ ದೇಶಗಳಿಗೆ ಹೋದ್ರೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ತಿಂತಾ ಇದ್ವಿ ಅಂತೀವಿ. ಅಲ್ಲಿಂದ ಯಾರೋ ತಂದು ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ, ಅನೇಕ ಭಾಗಗಳ ಸಿರಿಸಿ, ಈ ಭಾಗಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನ ಕಲ್ಟಿವೇಶನ್ ಭಾರತೀಯರೇ ಶುರು ಮಾಡಿ. ಡ್ರ್ಯಾಗನ್ ಫ್ರೂಟಿಗೆ ಜಾಗತಿಕ ಮಟ್ಟದ ಬೆಲೆ ಇದೆ. ಜಾಗತಿಕ ಮಟ್ಟದಲ್ಲಿ ಇದು ಚೆನ್ನಾಗಿ, ಇದು ಎಲ್ಲರಿಗೂ ಗುರುಸ್ತಕ್ಕಂಥ. ಆಮೇಲೆ ಇನ್ನೊಂದೇನಾಯ್ತು ಅಂತ ಹೇಳಿದ್ರೆ, LPG ಈರಾ ಅಂತ ಹೇಳ್ತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಈ LPG ಈರಾದಲ್ಲಿ ನಮ್ಮ ಆಹಾರದ ತಟ್ಟೆ ಗ್ಲೋಬಲೈಸ್ ಆಯ್ತು. ಫ್ಯೂಷನ್ ಫುಡ್ ಅಂತೀವಿ ಅಂತ ಹೇಳಿದ್ರೆ, ಅಲ್ಲಿದು ಇಲ್ಲಿದು ಬೆರೆತು ಒಗ್ಗಿ ಅದರಲ್ಲಿ ಈ ಯಾವುದೋ ಸಂಸ್ಕೃತಿಯನ್ನ ಇಲ್ಲಿಗೆ ನಾವು ಅಡಾಪ್ಟ್ ಮಾಡಿಕೊಂಡು ಇವತ್ತು ನೂಡಲ್ಸ್ ನಾವು ನಮ್ದು ಅಲ್ಲದೆ ಇದ್ರು ಕೂಡ ನಮ್ದೇ ಆಯ್ತು. ನಮ್ದೇ ಆದ ನೂಡಲ್ಸ್ ಕೂಡ ಇತ್ತು. ಏನು ಶಾವಿಗೆ ಅಂತ ಏನು ಮಾಡ್ತಿದ್ವು, ಅದು ಕೂಡ ಒಂದು ರೀತಿಯ ನೂಡಲ್ಸೇ. ಹಾಗೆ ಅಲ್ಲಿದು ಇಲ್ಲಿದು ಎಲ್ಲ ಬ್ಲೆಂಡ್ ಮಾಡಿ ಒಂದು ನಾವು ಇವತ್ತು ಜಾಗತೀಕರಣ ನಮ್ಮ ತಟ್ಟೆಯ ಮೇಲೆ ಇದೆ. ಆ ರೀತಿಯಾಗಿ ಡ್ರ್ಯಾಗನ್ ಫ್ರೂಟ್ ಕೂಡ ಇವತ್ತು ಭಾರತದಲ್ಲಿ ಅತ್ಯಂತ ಹೆಸರುವಾಸಿ ಆಗ್ತಾ ಇದೆ. ಇದನ್ನ ಡ್ರ್ಯಾಗನ್ ಅನ್ನೋದು ಚೈನಾದ ಒಂದು ಸಂಕೇತ ಅಂತ ಹೇಳಿ ಇತ್ತೀಚೆಗೆ ಗುಜರಾತ್ ಸರ್ಕಾರ ಇದನ್ನ ಕಮಲಾ ಅಂತ ಹೇಳಿ ಒಂದು ಹೊಸ ಹೆಸರನ್ನು ಕೂಡ ಕೊಟ್ಟು, ಅನೇಕ ನಾವು ಹಾಗೆ ಇಲ್ಲಿ ಹೆಸರನ್ನು ಕೊಟ್ಟಿದೀವಿ. ಉದಾಹರಣೆಗೆ ನಮ್ಮದೇ ಆದ ಈಗ ಮ್ಯಾಂಗೋ ಅಂತೀವಿ, ಅದರ ತಮಿಳ್ ಹೆಸರು ಮಾಂಗಾ ಅಂತ ಹೇಳಿ. ಈಗ ಹಂಗೆ ಟೀಕ್ ಅಂದ್ರೆ ಟೇಕ್ ಅಂತ ಮಲಯಾಳಂ ಹೆಸರಿದೆಯಲ್ಲ ಆತರ, ಅಥವಾ ನಮ್ಮದೇ ಆದ ಈ ಅರಿಸಿ ಇಂದ ರೈಸ್ ಅಂತ ಆಯ್ತು ಅಂತ ಹೇಳ್ತೀವಿ, ಅಕ್ಕಿ ಅಂತ ಆಯ್ತು ಅಂತ ಹೇಳಿ. ಹಾಗಾಗಿ ಡ್ರ್ಯಾಗನ್ ಫ್ರೂಟ್ ನ ಒರಿಜಿನಲ್ ಹೆಸರು ಪಿಟಾಯ ಬೇರೆನೇ ಇತ್ತು. ಅದನ್ನ 60 ವರ್ಷದ ಹಿಂದೆ ನಾನು ಮೊದಲೇ ಹೇಳಿದಾಗೆ ಅದಕ್ಕೆ ಅದು ಡ್ರ್ಯಾಗನ್ ಫ್ರೂಟ್ ಅಂತ ಅದಕ್ಕೆ ಯಾಕೆ ಹೆಸರು ಬಂತು ಅಂದ್ರೆ, ಅದ್ರ ಮೈ ಮೇಲೆಲ್ಲ ಒಂದು ಒಳ್ಳೆ ಪ್ರಾಣಿಯ ಚರ್ಮದ ತರ ಇದೆ, ಅದು ಅದ್ರ ಮುಟ್ಟಿರೋ ಹಾಗೆ ಅನ್ಸ್ತದೆ. ಮತ್ತು ಅಲ್ಲಲ್ಲಿ ಸ್ಪೈಕ್ಗಳಿದಾವೆ. ಆ ಡ್ರ್ಯಾಗನ್, ನೀವು ಚೈನಾದ ಡ್ರ್ಯಾಗನ್ ನೋಡಿದ್ರೆ ಅದು ಹಾಗಿರ್ತದೆ. ಹಾಗಿರೋದಕ್ಕಿರೋದು ಇದನ್ನ ನೋಡ್ಬಿಟ್ಟು ಯಾರೋ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ತರ ಇದೆಯಲ್ಲ ಅಂತೇಳಿ ಹೊಸ ನಾಮಕರಣ ಆಯ್ತು. ಒರಿಜಿನಲ್ ಅಲ್ಲ ಅದ್ರ ಹೆಸರು. ಅದಕ್ಕೀಗ ನಮ್ಮ ಭಾರತೀಯರು ಕಮಲಾ ಅಂತ ಹೇಳಿ ಹೇಳಿದ್ದಾರೆ. ಒಂದು ಹೆಸರು, ಹೊಸ ಹೆಸರು ಕೊಟ್ಟು ಅದನ್ನ ಪಾಪ್ಯುಲರೈಸ್ ಮಾಡೋದು ಬಹಳ ಕಷ್ಟ. ಆದ್ರೆ ಈ ಹಣ್ಣು ಜಾಗತೀಕರಣದ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ನಮ್ಮ ತಟ್ಟೆಗೆ ಸಾಮಾನ್ಯವಾಗಿ ಒಳ್ಳೆಯ ಆಹಾರ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದು 500 ಗ್ರಾಮ್ ಒಳ್ಳೆ ತರದ ಹಣ್ಣಿರ್ಬೇಕು ಅಂತ ಹೇಳ್ತಕ್ಕಂಥದ್ದು. ನಮ್ಮಲ್ಲಿ ಹಣ್ಣುಗಳಿಗೆ ಏನು ಕೊರತೆ ಇರಲಿಲ್ಲ, ಬೇರೆ ಬೇರೆ ತರದ್ದು. ಆದ್ರೆ ಋಗ್ವೇದದಲ್ಲಿ ಹೇಳ್ದಂಗೆ ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಡೈರೆಕ್ಷನ್ ಅಂತ ಹೇಳ್ತಾರಲ್ಲ, ಒಳ್ಳೆಯ ವಿಷಯಗಳು ಎಲ್ಲ 4 ದಿಕ್ಕಿನಿಂದ ಬರಲಿ, ನಮಗೆ ತಲುಪಲಿ, ನಮ್ಮನ್ನು ಮುಟ್ಟಲಿ ಅಂತ ಹೇಳ್ತಕ್ಕಂಥದ್ದು ಒಂದು ಋಗ್ವೇದಿಕ್ ಒಂದು ಮಂತ್ರ ಇದೆ. ಹಾಗೆ ಜಗತ್ತಿನ ಒಳ್ಳೆಯ ವಿಷಯಗಳು, ಒಳ್ಳೆಯ ಹಣ್ಣು ಹಂಪಲು ತರಕಾರಿಗಳು ನಮ್ಮದೇ ಆಗ್ಬೇಕು ಅಂತ ಏನಿಲ್ಲ. ಜಗತ್ತಿನ ಎಲ್ಲ ಕಡೆಯಿಂದಲೂ ಕೂಡ ನಮ್ಗೆ ಬಂದು ಸೇರಿದ್ರೆ ನಮ್ದು ಅತ್ತ ಹೋಗ್ತದೆ, ಅತ್ತಿಂದ ಇತ್ತ ಬರ್ತದೆ ಅಂತ ಒಂದು ಹಣ್ಣು ಡ್ರ್ಯಾಗನ್. ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆಪ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.